ಇನ್ನು ಆಸ್ಪತ್ರೆಯಲ್ಲಿರುವಂತಹ ದರ್ಶನ್ ಫೋಟೋ ಒಂದು ರಿಲೀಸ್ ಆಗಿದೆ. ಈ ಫೋಟೋ ರಿಲೀಸ್ ಹಿಂದೆ ಮಾಸ್ಟರ್ ಪ್ಲಾನ್ ಇದೆಯಾ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳು ಹೇಳ್ತಾ ಇವೆ. ಯಾಕಂದ್ರೆ ಇದುವರೆಗೂ ಕೂಡ ಒಂದೂ ಫೋಟೋ ಹೊರಗಡೆ ಬಂದಿರಲಿಲ್ಲ. ಕಳೆದ 30 ದಿನಗಳಿಂದ ಅವರು BGS ಆಸ್ಪತ್ರೆಯಲ್ಲಿ ಒಳಗಡೆ ಹೋಗುವಾಗ ಏನು ಕಾಣಿಸಿದ್ರು ದರ್ಶನ್, ಅದಾದ ನಂತರ ಒಳಗಡೆ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆನೇ ಗೊತ್ತಿಲ್ಲ. ಆದರೆ ನಾಳೆ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಇರೋದ್ರಿಂದಾಗಿ ಅರ್ಜಿ ವಿಚಾರಣೆ ಸಂದರ್ಭದಲ್ಲೇ ಈ ಫೋಟೋ ಯಾಕೆ ಬಿಡುಗಡೆ ಆಯಿತು? ಹಾಗಾದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ದರ್ಶನ್ ಚಿಕಿತ್ಸೆಯ ಫೋಟೋ ಈಗ ವೈರಲ್ ಆಗ್ತಾ ಇದೆ. ಅಂದ್ರೆ ಎಲ್ಲೊಂದ್ ಕಡೆ ಸಾರ್ವಜನಿಕರ ಅನುಕಂಪವನ್ನ ಗಿಟ್ಟಿಸೋದಕ್ಕ, ಅಂದ್ರೆ ನಿಜಕ್ಕೂ ಇವ್ರು ಟ್ರೀಟ್ಮೆಂಟ್ ಅಲ್ಲಿದ್ದಾರೆ, ಆಸ್ಪತ್ರೆಯಲ್ಲೇ ಇದ್ದಾರೆ, ಪಾಪ ಈ ಥರದ ಪರಿಸ್ಥಿತಿಲಿ ಇದ್ದಾರೆ ಅಂತ ತೋರಿಸೋದಕ್ಕೋಸ್ಕರ ಈ ಫೋಟೋವನ್ನ ಬಿಡುಗಡೆ ಮಾಡಿದಾರಾ ಅನ್ನುವಂಥದ್ದಕ್ಕೆ ಶಂಕೆ ವ್ಯಕ್ತವಾಗ್ತಾರೆ. ಸರ್ಜರಿ ಮಾಡಿಸ್ಬೇಕು ಅಂತ ಹೇಳಿ ಮಧ್ಯಂತರ ಜಾಮೀನು ಪಡ್ಕೊಂಡಿದ್ದಾರೆ. ಆದ್ರೆ ಈಗಾಗಲೇ 30 ದಿನ ಕಳೆದ್ರೂ ಕೂಡ ಡಾಕ್ಟರ್ಸ್ ಹೇಳಿದ್ರು ಕೂಡ ಸರ್ಜರಿ ಮಾಡಬೇಕು ಅಂತ, ಇನ್ನೂ ಸರ್ಜರಿ ಮಾಡಿಸಿಲ್ಲ, ಇನ್ನೂ ಕಾಲ ತಳ್ತಾ ಇದ್ದಾರೆ. ನೋಡಿ, ಇದೇ ಫೋಟೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂಥ ಈ ಫೋಟೋ ಆಸ್ಪತ್ರೆಯ ಬೆಡ್ ಮೇಲೆ ದರ್ಶನ್ ಮಲಗಿರೋ ರೀತಿಯಲ್ಲಿ ಇರುವಂಥ ಫೋಟೋ ಇದು. ಇದುವರೆಗೂ ಆಸ್ಪತ್ರೆಯಿಂದ ಒಂದೂ ವಿಜುವಲ್ಸ್ ಹೊರಗಡೆ ಬಂದಿರಲಿಲ್ಲ, ಒಂದು ಫೋಟೋ ಕೂಡ ಹೊರಗಡೆ ಬಂದಿರಲಿಲ್ಲ. ಈಗ ಇದ್ದಕ್ಕಿದ್ದಂತೆ ಈ ಫೋಟೋ ಹೊರಗಡೆ ಬರೋದಕ್ಕೆ ಏನು ಕಾರಣ ಅನ್ನುವಂಥದ್ರ ಬಗ್ಗೆ ಈಗ ಚರ್ಚೆಗಳು ಕೂಡ ಆಗ್ತಾ ಇವೆ. ಯಾಕಂದರೆ ನಾಳೆ SPP ಕೂಡ ವಾದವನ್ನು ಮಂಡಿಸ್ಲಿಕ್ಕಿದ್ದಾರೆ. ಈಗಾಗಲೇ CV ನಾಗೇಶ್ ಅವರು ತಮ್ಮ ವಾದವಂಡನೆಯನ್ನು ಮುಕ್ತಾಯ ಮಾಡಿದ್ದಾರೆ. ಅಂದರೆ ಮುಗಿಸಿದರೆ ತಮ್ಮ ಒಂದು ವಾದವನ್ನು, ಯಾಕೆ ಜಾಮೀನು ಕೊಡಬೇಕು, ರೆಗ್ಯುಲರ್ ಬೇಲ್ ಕೊಡಬೇಕು ದರ್ಶನ್ಗೆ ಅನ್ನುವಂಥದ್ರ ಬಗ್ಗೆ ಅವರು ಸುದೀರ್ಘವಾದ ವಾದವನ್ನು ಮಂಡಿಸಿದರು. ಈಗ SPP ಇದಕ್ಕೆ ಕೌಂಟರ್ ಮಾಡಬೇಕು, ನಾಳೆ ವಿಚಾರಣೆ ಇದೆ. ಸೊ ಹಾಗಾಗಿ ಬಹುಶಃ ಈ ಫೋಟೋವನ್ನು ಬಿಟ್ಟಿದ್ದಾರೆ. ಅಂದರೆ ಹೇಳೋದಕ್ಕೆ ಬಹುಶಃ ನಾವು ಇನ್ನೂ ಆಸ್ಪತ್ರೆಯಲ್ಲೇ ಇದ್ದೀವಿ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದೀವಿ, ಸರ್ಜರಿಗೆ ಡೇಟ್ ಫಿಕ್ಸ್ ಆಗುತ್ತೆ, BP ವೇರಿಯೇಷನ್ ಆಗಿದೆ ಅನ್ನುವಂಥದ್ದನ್ನು CV ನಾಗೇಶ್ ಹೇಳಿದರು. ಯಾಕೆ ಸರ್ಜರಿ ಮಾಡಿಸ್ತಾ ಇಲ್ಲ ಅಂತ ಮೊನ್ನೆ ಕೂಡ ಜಡ್ಜ್ ಕೇಳಿದಾಗ, ಇಲ್ಲ ಮಾಡಿಸ್ಬೇಕು ಅಂತ ಇದೆ ಡೇಟು, ಬಟ್ BP ವೇರಿಯೇಷನ್ ಆಗ್ತಾ ಇರೋದ್ರಿಂದ ಡಿಲೇ ಆಗ್ತಿದೆ ಅಂತ. ಸೊ ಇದೆಲ್ಲವನ್ನೂ ಕೂಡ ಪುಷ್ಟೀಕರಿಸಲಿ ಅನ್ನೋ ರೀತಿಯಲ್ಲಿ ಈ ಫೋಟೋ ಬಿಟ್ಟಿದ್ದಾರಾ ಅನ್ನೋದು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ.